ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಈ ಲೋಕಸಭಾ ಚುನಾವಣೆಯನ್ನು ಇಡೀ ವಿಶ್ವ ಎದುರು ನೋಡ್ತಾ ಇದೆ. ಈಗಾಗಲೇ ಭಾರತದಲ್ಲಿ 2 ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ, ಇನ್ನು 5 ಹಂತ ಬಾಕಿ ಇದೆ. ವಿಶ್ವದಲ್ಲಿ ನಡೆಯುವಂತಹ ಅತಿ ದೊಡ್ಡ ಚುನಾವಣೆ ಇದು. ಸರಿಸುಮಾರು 98 ಕೋಟಿ ಮತದಾರರಿದ್ದಾರೆ. ವಿಶ್ವದಲ್ಲಿ ಯಾವ ದೇಶವೂ ಕೂಡ ಇಷ್ಟು ದೊಡ್ಡ ಚುನಾವಣೆಯನ್ನು ಎದುರಿಸೋದಿಲ್ಲ. ಯಾಕೆ ಅಂತಂದರೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಅಷ್ಟು ಜನಸಂಖ್ಯೆ ಇದೆ ನಮ್ಮಲ್ಲಿ. ಇವತ್ತು ಅಮೆರಿಕವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ರಾಷ್ಟ್ರ. ಆದರೆ ಅಮೆರಿಕದ ವೋಟರ್ಸ್ ಎಷ್ಟು? ನಮ್ಮ UP ಮತ್ತು ಬಿಹಾರ ಸೇರಿಸಿದ್ರೆ ಒಂದು ಅಮೆರಿಕದ ಜನಸಂಖ್ಯೆ ಆಗುತ್ತೆ. ಪಾಶ್ಚಿಮಾತ್ಯ ದೇಶಗಳು ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದಾವೆ, ಆದರೆ ಆ ದೇಶಗಳು ನಮ್ಮ ರಾಜ್ಯಕ್ಕೂ ಸರಿಸಮವಲ್ಲ. ಅಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಭಾರತದ ಚುನಾವಣೆಗೆ ವಿಶೇಷವಾದ ಮಹತ್ವ ಇದೆ. ಮಿತ್ರರೇ, ಈ ಚುನಾವಣೆ ಬಗ್ಗೆ ಆಗಾಗ ಕೆಲವರು ಕಮೆಂಟ್ ಮಾಡೋದುಂಟು. ಈ ಪಾಶ್ಚಿಮಾತ್ಯ ದೇಶಗಳು ಭಾರತದಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಲೋಪವನ್ನು ಕೂಡ ದೊಡ್ಡದಾಗಿ ವಿಜೃಂಭಿಸೋದು ಕೂಡ ಉಂಟು. ಹೀಗಾಗಿ ಭಾರತದಲ್ಲಿ ಈಗ ಅಧಿಕಾರದಲ್ಲಿರುವಂಥ ಅತಿ ದೊಡ್ಡ ರಾಜಕೀಯ ಪಕ್ಷ BJP ಈ ಬಾರಿ ಒಂದು ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದೇನು ಕೇಳಿದ್ರೆ, ಒಟ್ಟು 10 ದೇಶಗಳ ವಿವಿಧ ರಾಜಕೀಯ ಪಕ್ಷಗಳಿಗೆ ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಚುನಾವಣೆಯನ್ನು ನೋಡಿ, ನಾವು ಹೇಗೆ ಚುನಾವಣೆ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ಯಾವ ರೀತಿಯಾಗಿ ಪ್ರಚಾರ ನಡೆಯುತ್ತೆ, ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ, ನಮ್ಮದು ಎಷ್ಟು ವ್ಯವಸ್ಥಿತವಾಗಿ ನಡೆಯುವಂತಹ ಚುನಾವಣೆ, EVMಗಳನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀವಿ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ ನಾವು ಹೇಗೆ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ, ನಮ್ಮ ಚುನಾವಣೆಯ ವಿಶ್ವಾಸಾರ್ಹತೆ ಎಷ್ಟಿದೆ, ಇದನ್ನೆಲ್ಲ ನೀವು ನೋಡಿ ಜಗತ್ತಿಗೆ ತಿಳಿಸಿ. ಹೀಗಂತ BJP 10 ದೇಶಗಳ ಅನೇಕ ರಾಜಕೀಯ ಪಕ್ಷಗಳಿಗೆ ಆಹ್ವಾನ ಕೊಟ್ಟಿದೆ. ಮಿತ್ರರೇ, ಇದೊಂಥರ ವಿಶೇಷವಾದಂತಹ ಪ್ರಯತ್ನ. ಈ ಬಗ್ಗೆ ಬಹಳ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ನಾನು ಈ ಚುನಾವಣೆ ಆರಂಭವಾದಾಗಿನಿಂದಲೂ ಕೂಡ ಅನೇಕ ಸುದ್ದಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೆ ಮಿತ್ರರೇ, ಇದೊಂದು ಪ್ರಯತ್ನ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ, ಏನು, ಎತ್ತ BJPಯವರು 10 ದೇಶಗಳ ರಾಜಕೀಯ ಪಕ್ಷಗಳಿಗೆ ಯಾಕೆ ಆಹ್ವಾನ ಕೊಟ್ಟರು, ಚುನಾವಣಾ ಆಯೋಗ ಯಾಕೆ ಈ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಬೇರೆ ಯಾವುದಾದ್ರೂ ದೇಶ ಈ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತದ ಇಡೀ ಚುನಾವಣೆಯನ್ನು ವಿಶ್ವ ಬಹಳ ಕಾತುರದಿಂದ ನೋಡ್ತಾ ಇರುತ್ತೆ. ಮುಖ್ಯವಾಗಿ ವೆಸ್ಟರ್ನ್ ಮೀಡಿಯಾ ಭಾರತದಲ್ಲಿ ಏನು ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ಸುದ್ದಿ ಮಾಡುತ್ತೆ. ಕರ್ನಾಟಕದ ಪ್ರಜ್ವಲ್ ರೇವಣ್ಣ ವಿಚಾರ ಇವತ್ತು ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲೆಲ್ಲ ಸುದ್ದಿಯಾಗಿದೆ. ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಡಲಾಗುತ್ತೆ. ಭಾರತದಲ್ಲಿ EVM ವಿಚಾರ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಅದನ್ನು ಕೂಡ ವೆಸ್ಟರ್ನ್ ಮೀಡಿಯಾಗಳು ಪಬ್ಲಿಷ್ ಮಾಡ್ತವೆ ಸುದ್ದಿ. ಇದು ನಮ್ಮ ಆಂತರಿಕ ವಿಚಾರ. ಭಾರತದಲ್ಲಿರುವಂಥ ಯಾವುದೋ ರಾಜಕೀಯ ಪಕ್ಷಗಳಿಗೆ EVM ವಿಶ್ವಾಸಾರ್ಹತೆಯ ಬಗ್ಗೆ ನಂಬಿಕೆ ಇರೋದಿಲ್ಲ. ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿರ್ತಾರೆ. ಆದರೆ ಇದನ್ನು ವೆಸ್ಟರ್ನ್ ಮೀಡಿಯಾಗಳು ವರದಿ ಮಾಡ್ತವೆ. ಅಂದರೆ ಭಾರತದ ಚುನಾವಣೆ ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಅವರಿಗೇನೋ ಖುಷಿ. ಹೀಗಾಗಿ ಮಿತ್ರರೇ, ಜಗತ್ತಿಗೆ ನಾವು ಸಾರಬೇಕಾಗಿದೆ, ಭಾರತ ಎಷ್ಟು ವಿಶ್ವಾಸಾರ್ಹವಾಗಿ ಚುನಾವಣೆಯನ್ನು ನಡೆಸ್ತಾ ಇದೆ, ಎಷ್ಟು ಪಾರದರ್ಶಕತೆ ಇದೆ, ಈ ವ್ಯವಸ್ಥೆ ಹೇಗೆ ರನ್ ಆಗುತ್ತೆ, ಇದೆಲ್ಲದನ್ನು ಜಗತ್ತಿಗೆ ತಿಳಿಸಬೇಕು. ಆದರೆ ನಮ್ಮ ಚುನಾವಣಾ ಆಯೋಗಕ್ಕೆ ಇಡೀ ವಿಶ್ವದ ಎಲ್ಲ ರಾಜಕೀಯ ಪಕ್ಷಗಳನ್ನು ಕರೆದು ಇದನ್ನು ತೋರಿಸೋದಕ್ಕೆ ಸ್ವಲ್ಪ ಧೈರ್ಯ ಇಲ್ಲ. ಅದು ಯಾಕೆ ಅಂತ ಆನಂತರ ಹೇಳ್ತೀನಿ. ಆದರೆ BJP ಮಾತ್ರ ಈ ಬಾರಿ ಧೈರ್ಯ ಮಾಡಿದೆ. BJP ತನ್ನ ಸ್ವಂತ ಇಚ್ಛೆಯಿಂದ 10 ದೇಶದ ವಿವಿಧ ರಾಜಕೀಯ ಪಕ್ಷಗಳಿಗೆ ಭಾರತಕ್ಕೆ ಆಹ್ವಾನ ಕೊಟ್ಟಿದೆ. ಏನಂತ ಆಹ್ವಾನ? ನೀವಿಲ್ಲಿಗೆ ಬನ್ನಿ, ಭಾರತದ ಚುನಾವಣೆಯನ್ನು ನೋಡಿ, ಭಾರತದಲ್ಲಿ ಹೇಗೆ ನಡೆಯುತ್ತೆ ಎಲ್ಲವುದನ್ನು ಗಮನಿಸಿ, ಆನಂತರ ನೀವು ನಮಗೆ ರ್ಯಾಂಕಿಂಗ್ ಕೊಡಿ, ಅದರ ಬಗ್ಗೆ ಮಾತನಾಡಿ, ನಿಮ್ಮ ದೇಶಗಳಲ್ಲಿ ಹೋಗಿ ಈ ಬಗ್ಗೆ ಪ್ರಚಾರ ಮಾಡಿ. ಇದರಿಂದ ಏನಾಗುತ್ತೆ ಕೇಳಿದ್ರೆ, ಭಾರತದ ಚುನಾವಣೆಯ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ. ಜಗತ್ತಿನಲ್ಲಿ ಭಾರತ ಇಷ್ಟು ಚೆನ್ನಾಗಿ ಚುನಾವಣೆ ನಡೀತಾ ಇದೆ, ಅಷ್ಟು ದೊಡ್ಡ ವ್ಯವಸ್ಥೆ ಇದ್ದರೂ ಕೂಡ ಏನೂ ಲೋಪ ಇಲ್ಲ ಅಂತ ಅವರು ಹೋಗಿ ಅವರವರ ದೇಶದಲ್ಲಿ ಹೇಳ್ತಾರೆ. ಆಗ ಇದು ವಿಶ್ವಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಇದು BJPಯವರ ಕಲ್ಪನೆ. ಯಾವ್ಯಾವ ದೇಶಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಕೇಳಿದ್ರೆ, ಮುಖ್ಯವಾಗಿ ಆಸ್ಟ್ರೇಲಿಯಾದ ಲಿಬರಲ್ ಪಾರ್ಟಿಗೆ ಆಹ್ವಾನವನ್ನು ಕೊಡಲಾಗಿದೆ. ಇದು ರೈಟ್ ವಿಂಗ್ ಪಾರ್ಟಿ. ಆಸ್ಟ್ರೇಲಿಯಾದಲ್ಲಿ 2 ರಾಜಕೀಯ ಪಕ್ಷ ಇದೆ, ಒಂದು ಲೇಬರ್ ಪಾರ್ಟಿಯೂ ಕೂಡ ಇದೆ. ಈಗ ಆಂಟನಿ ಆಲ್ಬನೀಸಿ ಇದಾರಲ್ಲ ಆಸ್ಟ್ರೇಲಿಯಾದ ಪ್ರಧಾನಿ, ಇವರು ಲೇಬರ್ ಪಾರ್ಟಿಗೆ ಸೇರ್ತಾರೆ. ಆದರೆ ಇದು ಲೆಫ್ಟ್ ವಿಂಗ್ ಪಾರ್ಟಿ. BJP ಆಹ್ವಾನ ಕೊಟ್ಟಿರೋದು ಲಿಬರಲ್ ಪಾರ್ಟಿಗೆ. ಇನ್ನು ವಿಯೆಟ್ನಾಂನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ವಿಯೆಟ್ನಾಂ ಪಕ್ಷಕ್ಕೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಬಾಂಗ್ಲಾದೇಶ್ ಅವಾಮಿ ಲೀಗ್, ಶೇಖ್ ಹಸೀನಾ ಏನಿದ್ದಾರೆ ಬಾಂಗ್ಲಾದ ಪ್ರಧಾನಿ, ಅವರು ಪ್ರತಿನಿಧಿಸುವಂಥ ಬಾಂಗ್ಲಾದೇಶ್ ಅವಾಮಿ ಲೀಗ್ಗೆ ಆಹ್ವಾನವನ್ನು ಕೊಡಲಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ಅವಾಮಿ ಲೀಗ್ ಏನಿದೆ ಇದರ ನಡುವೆ ಉತ್ತಮವಾದ ಸಂಬಂಧ ಇದೆ, ಶೇಖ್ ಹಸೀನಾ ಮತ್ತು ಭಾರತ ಸರ್ಕಾರ ನಡುವೆ. ಹೀಗಾಗಿ ಈ ಪಕ್ಷಕ್ಕೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಶ್ರೀಲಂಕಾದಲ್ಲಿರುವಂತಹ 2 ರಾಜಕೀಯ ಪಕ್ಷಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ನೇಪಾಳದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷಕ್ಕೂ BJP ಆಹ್ವಾನ ಕೊಟ್ಟಿದೆ. ಅಲ್ಲಿ ಲೆಫ್ಟ್ ವಿಂಗ್ ಪಾರ್ಟೀಸ್ ಇದ್ದಾವೆ, ರೈಟ್ ವಿಂಗ್ ಪಾರ್ಟೀಸ್ ಇದ್ದಾವೆ, ಒಂದು ಸೆಂಟ್ರಲ್ ನಿಲುವನ್ನು ಹೊಂದಿದಂತಹ ರಾಜಕೀಯ ಪಕ್ಷಗಳು ಕೂಡ ಇದ್ದಾವೆ. ಈ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ BJP ಆಹ್ವಾನವನ್ನು ಕೊಟ್ಟಿದೆ. ಹಾಗೆ ಇಸ್ರೇಲ್ನ ಲೀಕುಡ್ ಪಾರ್ಟಿಗೂ ಕೂಡ ಆಹ್ವಾನವನ್ನು ಕಳುಹಿಸಲಾಗಿದೆ. ಲೀಕುಡ್ ಪಾರ್ಟಿ ಯಾರ್ದು?
ಬೆಂಜಮಿನ್ ನೆತನ್ಯಾಹುದು. ಮಿತ್ರರೇ, ಬೆಂಜಮಿನ್ ನೆತನ್ಯಾಹು ಈ ಹಿಂದೆ ತಾವು ಚುನಾವಣೆ ನಡೆಸುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಪೋಸ್ಟರ್ಗಳನ್ನು ಬಳಸಿಕೊಂಡಿದ್ರು. ನರೇಂದ್ರ ಮೋದಿ ಮತ್ತು ಬೆಂಜಮಿನ್ ನೆತನ್ಯಾಹು ಇರುವಂತಹ ಪೋಸ್ಟರ್ಗಳನ್ನು ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ಏನಿದೆ, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ದೊಡ್ಡದಾಗಿ ಹಾಕಲಾಗಿತ್ತು. ಅಂದ್ರೆ ನರೇಂದ್ರ ಮೋದಿ ಅವರನ್ನ ಇಸ್ರೇಲ್ಗೆ ಕರೆತಂದಂತಹ ನಾಯಕ ನಾನು ಅಂತ ಬೆಂಜಮಿನ್ ನೆತನ್ಯಾಹು ಬಿಂಬಿಸಿಕೊಂಡಿದ್ರು. ಭಾರತದ ಯಾವ ಪ್ರಧಾನಿಯೂ ಕೂಡ ಇಸ್ರೇಲ್ಗೆ ಹೋಗಿರಲಿಲ್ಲ, ಆದರೆ ನರೇಂದ್ರ ಮೋದಿ ಅವರು ಹೋಗಿದ್ರು. ಇದನ್ನು ಅಲ್ಲಿ ರಾಜಕೀಯವಾಗಿ ಆ ಪಕ್ಷ ಬಳಸಿಕೊಂಡಿತ್ತು. ಜೊತೆಗೆ ನರೇಂದ್ರ ಮೋದಿ ಮತ್ತು ಬೆಂಜಮಿನ್ ನೆತನ್ಯಾಹು ನಡುವೆ ಉತ್ತಮವಾದ ಬಾಂಧವ್ಯ ಇದೆ. ಹೀಗಾಗಿ ಇಸ್ರೇಲ್ನಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನು ಬಳಸ್ಕೊಂಡಿದ್ರು. ಈಗ ಭಾರತದಲ್ಲಿರುವಂತಹ BJP ಪಕ್ಷ ಏನಿದೆ, ಈ ಪಕ್ಷವೂ ಕೂಡ ಲೀಕುಡ್ ಪಾರ್ಟಿಗೆ ಈಗ ಆಹ್ವಾನವನ್ನು ಕೊಟ್ಟಿದೆ. ಹಾಗೆ ತಾಂಜೇನಿಯಾದ ಚಾಮಚಾ ಅನ್ನುವಂತಹ ಪಾರ್ಟಿಗೂ ಕೂಡ ಆಹ್ವಾನವನ್ನು ಕಳುಹಿಸಲಾಗಿದೆ. ರಷ್ಯಾದ ಯುನೈಟೆಡ್ ರಷ್ಯಾ ಪಾರ್ಟಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಈ ಯುನೈಟೆಡ್ ರಷ್ಯಾ ಪಾರ್ಟಿ ಯಾವುದು ಕೇಳಿದ್ರೆ, ಈ ಹಿಂದೆ ಪುತಿನ್ ಪ್ರತಿನಿಧಿಸುತ್ತಿದ್ದಂತಹ ಪಕ್ಷ. ಮಿತ್ರರೇ, ಈಗ ಪುತಿನ್ರಿಗೆ ಯಾವುದೇ ಪಕ್ಷ ಇಲ್ಲ. ಅವರು ಪಕ್ಷಾತೀತ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ನಾನೇನಿದ್ರು ಕೂಡ ರಷ್ಯಾದ ಸೇವೆ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಪಕ್ಷದ ಬ್ಯಾರಿಯರ್ಸ್ ಇಲ್ಲ ಅಂತ ಅವರು ಒಂದು ರೀತಿಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಉಗಾಂಡದ ನ್ಯಾಷನಲ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ ಈ ಪಾರ್ಟಿಗೂ ಕೂಡ ಆಹ್ವಾನವನ್ನು ಕಳುಹಿಸಿದೆ. ಉಗಾಂಡದಲ್ಲಿ ಬಹಳ ಸುದೀರ್ಘವಾಗಿ ಆಡಳಿತದಲ್ಲಿರುವಂತಹ ಪಕ್ಷ ಇದು. ಹಾಗೆ ಮಾರಿಷಸ್ನ, ಭಾರತದ ಅತ್ಯಂತ ಆಪ್ತ ದೇಶವಾದಂತಹ ಮಾರಿಷಸ್ ಏನು ಪುಟ್ಟ ದ್ವೀಪ ರಾಷ್ಟ್ರ ಇದೆ, ಅದರ ಎಲ್ಲ ರಾಜಕೀಯ ಪಕ್ಷಕ್ಕೂ ಕೂಡ BJP ಆಹ್ವಾನವನ್ನು ಕಳುಹಿಸಿದೆ. ಮಿತ್ರರೇ, ನಿಮಗನ್ನಿಸಬಹುದು, ಮುಖ್ಯವಾಗಿ ಅಮೆರಿಕದ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಆಹ್ವಾನ ಕಳುಹಿಸಿಲ್ಲ. UK ರಾಜಕೀಯ ಪಕ್ಷಕ್ಕೆ ಆಹ್ವಾನ ಕಳುಹಿಸಿಲ್ಲ. ಫ್ರಾನ್ಸ್ಗೆ ಕಳುಹಿಸಿಲ್ಲ. ಜರ್ಮನಿಯ ರಾಜಕೀಯ ಪಕ್ಷಗಳಿಲ್ಲ. ಕೆಲ ಪುಟ್ಟ ರಾಷ್ಟ್ರಗಳು, ರಷ್ಯಾ, ಇಂತಹ ದೇಶಗಳಿಗೆ ಮಾತ್ರ ಆಹ್ವಾನ ಕಳುಹಿಸಲಾಗಿದೆ. BJPಯ ತಂತ್ರಗಾರಿಕೆ ಏನು ಅಂತ ಮಿತ್ರರೇ, ಇಲ್ಲಿ ಒಂದಷ್ಟು ಅಂಶಗಳನ್ನು ನೀವು ಗಮನಿಸಬೇಕಾಗತ್ತೆ. UK, US, ಫ್ರಾನ್ಸ್ ಈ ಎಲ್ಲ ದೇಶಗಳು ಕೂಡ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಸದಾ ಕಣ್ಣಿಟ್ಟಿರುತ್ತೆ. ಈಗ BJP ಏನಾದರೂ ಅಲ್ಲಿಂದ ಒಂದು ಟೀಮ್ ಬರಲಿ, ನಮ್ಮಲ್ಲಿ ಹೇಗೆ ಚುನಾವಣೆ ನಡೆಯುತ್ತೆ ನೋಡ್ಕೊಂಡು ಹೋಗಿ ಅವರು ವರದಿ ಮಾಡಲಿ ಅಂತ ಹೇಳಿದ್ದೆ ಆದರೆ, ಅವರೇನಾದರೂ ನೆಗೆಟಿವ್ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಭಾರತದ ಚುನಾವಣಾ ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಆಗಿಬಿಡುತ್ತೆ. ಮಿತ್ರರೇ, ಈ ರೀತಿಯಾಗಿ ಬೇರೆ ಬೇರೆ ದೇಶದ ರಾಜಕೀಯ ಪಕ್ಷಗಳಿಗೆ ಆಹ್ವಾನ ಕೊಡ್ತಿರೋದು BJPಯ ಮೊದಲೇನಲ್ಲ. ಈ ಹಿಂದೆ ಬೇರೆ ಬೇರೆ ದೇಶಗಳು ಕೂಡ ಈ ಪ್ರಯೋಗವನ್ನು ಮಾಡಿದ್ವು. 2020ರಲ್ಲಿ ಅಮೆರಿಕದಲ್ಲಿ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳಿಗೆ ಆಹ್ವಾನವನ್ನು ಕಳುಹಿಸಲಾಗಿತ್ತು. ಅನೇಕ ರಾಷ್ಟ್ರಗಳ ಹಲವು ರಾಜಕೀಯ ಪಕ್ಷಗಳು ಆ ಚುನಾವಣೆಯನ್ನು ನೋಡಿದ್ವು, ಅದರ ಬಗ್ಗೆ ಮಾತನಾಡಿದ್ವು. ಅದೇ ರೀತಿಯಾಗಿ ರಷ್ಯಾ ಕೂಡ ಈ ವರ್ಷ ಅದೇ ಪ್ರಯತ್ನವನ್ನು ಮಾಡಿತ್ತು. ಇದೇ ವರ್ಷ ರಷ್ಯಾದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತು. ಈ ಸಂದರ್ಭದಲ್ಲಿ ರಷ್ಯಾ 36 ದೇಶಗಳಿಗೆ ಆಹ್ವಾನವನ್ನು ಕಳುಹಿಸಿತ್ತು. ಭಾರತದ ಚುನಾವಣಾ ಆಯೋಗವೂ ಕೂಡ ಹಿಂದೆ ಈ ಪ್ರಯತ್ನವನ್ನು ಮಾಡಿದೆ, ಆದರೆ ಈಗ ಆ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಇದಕ್ಕೆ ಒಂದು ಬಹಳ ಮೇಜರ್ ಆದಂತಹ ಕಾರಣ ಏನು ಕೇಳಿದ್ರೆ, ಈ ಪಾಶ್ಚಿಮಾತ್ಯ ದೇಶಗಳ ಮೇಲಿರುವಂತಹ ಭಯ. ಮಿತ್ರರೇ, ನಾನು ಆರಂಭದಲ್ಲೇ ಹೇಳಿದೆ, ಪಾಶ್ಚಿಮಾತ್ಯ ದೇಶಗಳೇನು ಮಾಡ್ತವೆ, ಭಾರತದ ಚುನಾವಣೆಯ ಮೇಲೆ ಕಣ್ಣಿಟ್ಟಿರ್ತವೆ. ಭಾರತದಲ್ಲಿ ಬಂದು ನೋಡ್ತಾರೆ, ಅವರು ಬೇಕಂತಲೇ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಬಹುದು. ಅವ್ರು ಹೋಗಿ ಅಲ್ಲಿನ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಬಹುದು. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಇಂತಹ ಲೋಪಗಳಿದೆ, ನಮಗೆ ಅಷ್ಟು ಪಾರದರ್ಶಕತೆ ಇದೆ ಅಂತ ಅನಿಸ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಅಂತಹ ಸ್ಟೇಟ್ಮೆಂಟನ್ನು ಕೊಡಬಹುದು. ಉದಾಹರಣೆಗೆ ಯೋಚನೆ ಮಾಡಿ, UKಯಿಂದ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಆಹ್ವಾನವನ್ನು ಕಳುಹಿಸಲಾಗಿರುತ್ತೆ. ಯಾವುದೋ ಪೂರ್ವಾಗ್ರಹ ಪೀಡಿತ 4 ಜನ MP ಗಳು ಬಂದಿರ್ತಾರೆ ಅಂತ ಅಂದುಕೊಳ್ಳಿ. ಆ MP ಗಳ ನಿಯೋಗಕ್ಕೆ ಭಾರತದಲ್ಲೇನೋ ಲೋಪ ಕಾಣುತ್ತೆ. ಅವರು ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ನೋಡೋಕೆ ಹೋಗಿರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಚುನಾವಣೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತು. ವ್ಯವಸ್ಥಿತವಾಗಿ ಪಾರದರ್ಶಕವಾಗಿ ನಡೆದರೂ ಕೂಡ ಅಲ್ಲಿ ಗೂಂಡಾಗಿರಿ ಜಾಸ್ತಿ ಇರುತ್ತೆ. ಅಲ್ಲಿ ಎಲ್ಲೋ ಮತಗಟ್ಟೆಯನ್ನು ಒಡೆಯುವಂಥದ್ದು, ಮತಗಟ್ಟೆ ಮೇಲೆ ದಾಂಧಲೆ ಮಾಡುವಂಥದ್ದು, ಇಂತಹ ಎಲ್ಲೋ ಒಂದೊಂದು ಪ್ರಕರಣಗಳು ನಡೆದು ಬಿಡುತ್ತೆ. ಇವರು ಇಡೀ ದೇಶದಲ್ಲಿ ನಡೀತಿರುವಂತಹ ವ್ಯವಸ್ಥಿತ ಚುನಾವಣೆಯ ಬಗ್ಗೆ ವರದಿ ಮಾಡೋದಿಲ್ಲ. ಆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಒಂದು ಘಟನೆಯನ್ನು ವಿಜೃಂಭಿಸಿ ಅಲ್ಲಿ ಹೋಗಿ ಹೇಳ್ತಾರೆ. ಅಲ್ಲಿನ ಮಾಧ್ಯಮಗಳು ಅದಕ್ಕೋಸ್ಕರವಾಗಿ ಕಾಯ್ಕೊಂಡು ಕೂತಿರ್ತವೆ. ಮುಖ್ಯವಾಗಿ BBC ಅಂತಹ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ಅವರು ಮೊದಲು ದೊಡ್ಡ ಹೆಡ್ಲೈನ್ ಹಾಕಿಬಿಟ್ಟು ಫ್ರಂಟ್ ಪೇಜ್ನಲ್ಲೇ ಆ ವರದಿಯನ್ನು ಪ್ರಸಾರ ಮಾಡ್ತಾರೆ. ಆಗೇನಾಗತ್ತೆ, ಇಡೀ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಜಗತ್ತಿಗೊಂದು ಅನುಮಾನ ಸೃಷ್ಟಿಯಾಗುತ್ತೆ. ಭಾರತದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಲಿಲ್ಲ, ಇಂತಹ ಒಂದು ಭಾವನೆ ಬಿಲ್ಡ್ ಆಗಿಬಿಡುತ್ತೆ. ಇದಕ್ಕೋಸ್ಕರವಾಗಿ ಇಂತಹ ಪಾಶ್ಚಿಮಾತ್ಯ ದೇಶಗಳನ್ನು ಚುನಾವಣೆ ವ್ಯವಸ್ಥೆಯನ್ನು ನೋಡೋದಕ್ಕೋಸ್ಕರವಾಗಿ ಆಹ್ವಾನ ಮಾಡೋದೇ ಇಲ್ಲ. ಚುನಾವಣಾ ಆಯೋಗವು ಈ ಉಸಾಬರಿಯನ್ನು ಕೈ ಬಿಟ್ಬಿಟ್ಟಿದೆ. BJPಯೂ ಕೂಡ ಆ ಉಸಾಬರಿಗೆ ಕೈ ಇಟ್ಟಿಲ್ಲ. ಯಾರೋ ನಮಗೆ ಆಪ್ತರು, ಯಾರು ಹೆಚ್ಚಿಗೆ ಸೌಂಡ್ ಮಾಡೋದಿಲ್ಲ ಅಂಥವರನ್ನು ಮಾತ್ರ ಆಹ್ವಾನ ಮಾಡಲಾಗಿದೆ. ಇದರಿಂದ ಏನು ಲಾಭ ಮಿತ್ರರೇ? ಈ ಬಾರಿ BJP ಒಂದು ಗುರಿ ಇಟ್ಕೊಂಡಿದೆ. ಅಬ್ ಕಿ ಬಾರ್ 400 ಕಿ ಪಾರ್. BJP ಏಕಾಂಗಿಯಾಗಿ 370 ಸೀಟನ್ನು ಗೆಲ್ಲಬೇಕು. ಒಂದು ವೇಳೆ BJPಗೆ ಅವರ ಗುರಿಯಂತೆ 400ಕ್ಕಿಂತ ಹೆಚ್ಚಿನ ಸೀಟುಗಳು ಬಂದಿದ್ದೆ ಆದರೆ NDA 400+ ಸೀಟನ್ನು ಪಡೀತು ಅಂತ ಅಂದುಕೊಳ್ಳಿ. ಆಗ ವಿಪಕ್ಷಗಳು ಏನು ಬೊಬ್ಬೆ ಹೊಡಿತವೆ, ಭಾರತದಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ, ಎಲ್ಲ EVMಗಳನ್ನು ಹ್ಯಾಕ್ ಮಾಡಿ ಚುನಾವಣೆಯನ್ನು ನಡೆಸಲಾಗಿದೆ.
EVM ಮೂಲಕವಾಗಿ ನರೇಂದ್ರ ಮೋದಿ ಅವರು ಗೆದ್ದಿದ್ದು ಅಂಥೇಳಿ ವಿಪಕ್ಷಗಳು 100ಕ್ಕೆ 100ರಷ್ಟು ಹಂಗಾಮ ಎಬ್ಬಿಸ್ತವೆ. ಈಗ ಸುಪ್ರೀಂ ಕೋರ್ಟ್ ಏನೇ ಹೇಳಿರಬಹುದು, EVM ಮೂಲಕವೇ ಚುನಾವಣೆ ಆಗಬೇಕು, EVM ವ್ಯವಸ್ಥೆಯೇ ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಆದರೂ ಕೂಡ ನಮ್ಮ ವಿಪಕ್ಷಗಳು ಸುಮ್ಮನೆ ಕೂರೋದಿಲ್ಲ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಇದಾಗಿದೆ. ಹೀಗಾಗಿ ನಾನು ಹೇಳ್ತಾ ಇರುವಂಥದ್ದು, ಮುಂದೆಯೂ ಕೂಡ ಇದು ಪುನರಾವರ್ತನೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ವಿಶ್ವಮಟ್ಟದಲ್ಲಿ ಇದು ದೊಡ್ಡದಾಗಿ ಸುದ್ದಿ ಆದರೆ ಭಾರತದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ದೇಶದ ರಾಜಕೀಯ ಪಕ್ಷಗಳಿಗೆ ಆಹ್ವಾನವನ್ನು BJP ಕಳುಹಿಸಿದೆ. ಬಂದು ನೋಡ್ಕೊಂಡು ಹೋಗಿ, ನಾವೇನಾದರೂ ಹಾಗೆ ಮಾಡ್ತಾ ಇದ್ದೀವಾ, ಭಾರತದಲ್ಲಿ ಚುನಾವಣೆ ಯಾವ ರೀತಿಯಾಗಿ ನಡೀತಾ ಇದೆ, ಚುನಾವಣಾ ಆಯೋಗ ಎಷ್ಟು ವ್ಯವಸ್ಥಿತವಾಗಿ ಚುನಾವಣೆಯನ್ನು ರೂಪುಗೊಳಿಸಿದೆ, ನೀವೊಮ್ಮೆ ನೋಡ್ಕೊಂಡು ಹೋಗಿರಿ. ಆಗ ಇಂತಹ ನೆಗೆಟಿವ್ ಸುದ್ದಿಗಳು ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದೆ ಆದರೆ ಈ ರಾಜಕೀಯ ಪಕ್ಷಗಳು ಹೇಳ್ತವೆ, ಇಲ್ಲ ಭಾರತದಲ್ಲಿ ನಾವು ಚುನಾವಣೆ ಹೇಗೆ ನಡೆದಿದೆ ಅಂತ ನೋಡಿದ್ದೀವಿ, ತುಂಬ ಪಾರದರ್ಶಕವಾಗಿ ನಡೆದಿದೆ, ತುಂಬ ವ್ಯವಸ್ಥಿತವಾಗಿ ನಡೆದಿದೆ ಅಂತ ಇವ್ರು ಹೇಳ್ತಾರೆ. ಹೀಗಾಗಿ ಭಾರತದ ಚುನಾವಣೆಯ ವಿಶ್ವಾಸಾರ್ಹತೆಯನ್ನು ಜಾಸ್ತಿ ಮಾಡುವ ಉದ್ದೇಶದಿಂದ BJP ಈ ಎಲ್ಲ ದೇಶಗಳ ರಾಜಕೀಯ ಪಕ್ಷಗಳಿಗೆ ಆಹ್ವಾನವನ್ನು ಕಳುಹಿಸಿದೆ. ಇದೊಂದು ಹೊಸ ಪ್ರಯತ್ನ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.